ಈಗ ಅವನು ಯಾರೋ ಒಬ್ಬ MP ದುಡ್ಡು ಬಾಚಕ್ಕೆ ಟನಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ನಿಮ್ಗೆ ಅಧಿಕಾರ ಇತ್ತಲ್ಲ, ಯಡಿಯೂರಪ್ಪನವ್ರಿಗೆ, ಬೊಮ್ಮಾಯಿಗೆ ಅಧಿಕಾರ ಇತ್ತು, ಜಗದೀಶ್ ಶೆಟ್ಟರ್ಗೆ ಅಧಿಕಾರ ಇತ್ತು, ಸದಾನಂದ ಗೌಡರು ಇತ್ತು. ಯಾವ್ದಾದ್ರು ಒಂದು ಪಿಲ್ಲರ್ ಹಾಕಿದ್ದೀರಾ? 1 ಕಿಲೋಮೀಟರ್ ನಿಮ್ಮ ಕೈಲಿ ಫ್ಲೈಓವರ್ ಮಾಡೋಕ್ಕಾಗಿಲ್ಲ, ಒಂದು ರೋಡ್ ಆ್ಯಡ್ ಮಾಡೋಕ್ಕಾಗಿಲ್ಲ. ಒಂದು ಪ್ಲೀಸ್ ಯಾವ್ದಾದ್ರು ಒಂದು ನಿಮ್ಗೆ ನೆನಪಿದ್ರೆ, ಇಲ್ಲ ಇಲ್ಲಿ ಎಲ್ಲ ರಿಪೋರ್ಟರ್ಸ್ ಇದ್ದಾರೆ, ನೀವು ಒಂದು ಡಜನ್ ರಿಪೋರ್ಟರ್ಸ್ನಲ್ಲಿ ಕುಂಡಿಸ್ಕೊಂಡಿದ್ದೀರಲ್ಲ, ಒಂದು ಫ್ಲೈಓವರ್ ಆಗೋ ಯಾವ್ದಾದ್ರು ಒಂದು ಮೇಜರ್ ಡೆವಲಪ್ಮೆಂಟ್ ಈ ಕಣ್ಣಿಗೆ ಕಾಣೋಂಥದ್ದು, ಕಿವಿ ಕೇಳೋದಲ್ಲ, ಈ ಕಣ್ಣಿಗೆ ಕಾಣೋಂಥದ್ದು ಒಂದು ಯಾವ್ದಾದ್ರು ಇದ್ರೆ ಯು ಪ್ಲೀಸ್ ಟೆಲ್ ಮಿ. ಐ ಆಮ್ ರೆಡಿ ಟು ಸರೆಂಡರ್. 2019ರಿಂದ 2023 ಮಧ್ಯದಲ್ಲಿ ಹಿಂದೇನೂ ಅಷ್ಟೇ. ಹಿಂದೇನು ಯಡಿಯೂರಪ್ಪನವ್ರು ಹಿಂದೇನು ಇದ್ರಲ್ಲ, ಅವ್ರದ್ದು ಗೌರ್ಮೆಂಟ್ ಇತ್ತಲ್ಲ, ಹಿಂದೇನು BJP ಗೌರ್ಮೆಂಟ್ ಇತ್ತಲ್ಲ, ಹಾಗೆ ಲೆಕ್ಕ ಹಾಕೊಳ್ಳಿ, ಅದು ಲೆಕ್ಕ ಹಾಕೊಳ್ಳಿ. ದಟ್ ಈಸ್ ದೇರ್ ಗೌರ್ಮೆಂಟ್. ಇಲ್ಲ ಯಾವ್ದಾದ್ರು MP ಗಳು, ಡೆಲ್ಲಿ MP ಗಳು ಸೆಂಟ್ರಲ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಒಂದು ಅರ್ಜಿ ಎತ್ಕೊಂಡೋಗಿ ಮೋದಿ ಸಾಹೇಬ್ರಿಗೆ 13 ವರ್ಷ ಆಯಿತು, ನೀವು ಇಷ್ಟು ದುಡ್ಡು ಕೊಡಿ ಅಂತ ಯಾರಾದ್ರು ಕೇಳಿದಾರಾ? ಏನೂ ಇಲ್ಲ. ಬೆಂಗಳೂರಿನ MP ಗಳನ್ನು ನೀವು ಕೇಂದ್ರ ಸರ್ಕಾರದಿಂದ ಏನು ತಂದಿದ್ದೀರಪ್ಪ ಮೊಬಿಲಿಟಿಗೆ ಅಂತ ಕೇಳಿದ್ರೆ ಅವರು ಆ ಕೆ ರೈಡ್ ಹೇಳ್ತಾರೆ. ಸಬರ್ಬನ್ ಟ್ರೇನು, ಮೆಟ್ರೋ ಬಸ್ಗಳು ಬರ್ತಾ ಇರೋದು ಮೆಟ್ರೋ 13% 12% ದುಡ್ಡು ಅವ್ರದ್ದು, ಮಿಕ್ಕಿದೆಲ್ಲ ಸ್ಟೇಟ್ ಗೌರ್ಮೆಂಟ್. ಯಾವುದು ಏನಿಲ್ಲ, ಸುಮ್ಮನೆ ಅವರಲ್ಲಿಂದ ನಾವು ಚೇರ್ಮನ್ ಅಂತ ಮಾಡಿದ್ವಿ, ನಮ್ಮ ಕಮಿಷನರ್ ನಾವು MD ಇಟ್ಟಿರ್ತೀವಿ. ಮೂರು ಕಾಸು ಏನು ಪ್ರಯೋಜನ ಇಲ್ಲ. ಒಂದ್ ದಿನ ಒಬ್ಬ MP ಹೋಗಿ ಒಂದು ಅರ್ಜಿ ಕೊಡಲಿಲ್ಲ, ಒಂದ್ ದಿನ ಬರೀ ಖಾಲಿ ಡಬ್ಬ. ಇಟ್ ಮೇಕ್ಸ್ ಮೋರ್ ನಾಯ್ಸ್. ಬರೀ TV ಇದನ್ನ ಟ್ವೀಟ್ ಮಾಡೋದು ಇಷ್ಟು ಬಿಟ್ರೆ, ಯಾವ್ದಾದ್ರು ಪ್ರೋಗ್ರಾಮ್ ತಿಳ್ಕೊಳ್ಳೋದು ಬಿಟ್ರೆ, ಒಂದ್ ದಿನ ಹೋಗಿ ಇವ್ರಿಗೆ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಅರ್ಜಿ ಕೊಟ್ಬಿಟ್ಟು ದುಡ್ಡು ತಗೊಂಡು ಬರಲಿಲ್ಲ.